ಎಲೆಕ್ಷನ್ ಬಜೆಟ್ ಅಂತಾನೆ ಇದನ್ನ ಹೇಳಲಾಗ್ತಾ ಇತ್ತು. ಸಾಕಷ್ಟು ನಿರೀಕ್ಷೆ ಇತ್ತು, ಆಶಾವಾದ ಇತ್ತು. ಬಟ್ ಬಹುಜನರು ಹೇಳ್ತಾ ಇರೋದು ಈ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಆರಂಭದಿಂದ ಕೊನೆ ತನಕ ಕೇಂದ್ರ ಸರ್ಕಾರದ ಸಾಧನೆಗಳ ಕಡೆಗೆ ಹೆಚ್ಚು ಒತ್ತು ಕೊಟ್ಟರು ಅನ್ನೋ ಮಾತಿತ್ತು. ಆದಾಯ ತೆರಿಗೆ ಮಿತಿಯಲ್ಲಿ ಈ ವರ್ಷ ಯಾವುದೇ ಬದಲಾವಣೆ ಇಲ್ಲ. ತೆರಿಗೆ ಸ್ನೇಹಿ ಆಗುತ್ತಾ ಹಾಗಾದ್ರೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಸದ್ಯಕ್ಕೆ ಫಲಕಾರಿ ಆಗಿಲ್ಲ. ಕಳೆದ ವರ್ಷ ಘೋಷಣೆ ಮಾಡಿದಂತೆ ಸ್ಲ್ಯಾಬ್ಗಳನ್ನ ಟಚ್ ಮಾಡಿಲ್ಲ. ಹೊಸ ತೆರಿಗೆ ಪದ್ಧತಿ ಹಾಗೂ ಹಳೆ ತೆರಿಗೆ ಪದ್ಧತಿಯನ್ನ ಮುಂದುವರಿಸಲಾಗುತ್ತೆ. ಆದಾಯ ತೆರಿಗೆ ಮಿತಿಯಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಚೇಂಜಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೊಸ ಟ್ಯಾಕ್ಸ್ ಪದ್ಧತಿಯಲ್ಲಿ ಈ ATC ATD ಅನ್ನುವಂತಹ ಡಿಡಕ್ಷನ್ಸ್ ಅನ್ನು ಏನ್ ಕೊಡ್ತಾ ಇದ್ರಲ್ವಾ, ಸೊ ಅದನ್ನೇನಾದ್ರೂ ಇಲ್ಲಿ 50,000 ಇರೋದನ್ನ 1 lakh ತನಕ ಮಾಡ್ತಾರಾ, ಆ ತರದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು. ಬಟ್ ಅದ್ಯಾವುದೂ ಚೇಂಜಸ್ ಅನ್ನ ಮಾಡಿಲ್ಲ. ಹಿಂದೆ ಏನ್ ತೆರಿಗೆ ಪದ್ಧತಿ ಇತ್ತು, ಎಷ್ಟು ಆದಾಯ ನಮಗೆ ವರ್ಷಕ್ಕೆ ಬರ್ತಾ ಇತ್ತು, ಅದಕ್ಕೆ ನಾವು ಎಷ್ಟು ಕಟ್ಟಬೇಕಾಗಿತ್ತು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೊಂದ್ಸಲ ಕ್ವಿಕ್ ಆಗಿ ನಾವು ಅದನ್ನ ನೋಡೋದಾದ್ರೆ 3 ಲಕ್ಷದ ತನಕ ನಮಗೆ ಆದಾಯ ಜನರೇಟ್ ಆಗ್ತಾ ಇದ್ರೆ ನಾವು ಯಾವುದೇ ತೆರಿಗೆಯನ್ನು ಪಾವತಿಸುವಂತಿಲ್ಲ. ಇದು ಹಿಂದೆ ಇದ್ದಂತಹ ಟ್ಯಾಕ್ಸ್ ಸ್ಲ್ಯಾಬ್. ಅದಾದ ನಂತರ 3 ರಿಂದ 5 ಲಕ್ಷ ನಮ್ಮ ಆದಾಯ ಇದ್ರೆ 5% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಎಂದಿನಂತೆ ಈ ವರ್ಷ ಕೂಡ ಅದು ಕಂಟಿನ್ಯೂ ಆಗ್ಲಿಕ್ಕಿದೆ. ಈ ವರ್ಷ ಅನ್ನೋದಕ್ಕಿಂತ ಜುಲೈ ತನಕ ಪ್ರಾಬಬ್ಲಿ ನಮ್ಗೆ ಮೇಜರ್ ಚೇಂಜಸ್ ಅಂತೂ ಕಾಣಿಸ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಇದಾದ ನಂತರ ಅಂದ್ರೆ 5 to 6 lakh ಆದಾಯ ನಮಗಿದ್ರೆ 5% ತನಕ ನಾವೇನು ಟ್ಯಾಕ್ಸ್ ಅನ್ನು ಕಟ್ಕೊಂಡು ಹೋಗ್ತಾ ಇದ್ವಿ, ಅದು ಈ ವರ್ಷ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇವತ್ತು ತೆರಿಗೆಯನ್ನ ಟಚ್ ಮಾಡದೆ ಇರೋದ್ರಿಂದ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 6 to 9 lakhs ಅರ್ನ್ ಮಾಡ್ತಾ ಇರೋರು ವರ್ಷಕ್ಕೆ ತೆರಿಗೆಯನ್ನ ಎಂದಿನಂತೆ 10 ಲಕ್ಷ ಕಟ್ಟಬೇಕಾಗುತ್ತೆ. ತೆರಿಗೆಯ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ತೆರಿಗೆ ಸ್ನೇಹಿಯಾಗಿ ಈ ಕೇಂದ್ರ ಸರ್ಕಾರ ಹೆಜ್ಜೆಗಳನ್ನ ಇಡುತ್ತಾ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ. 9 ರಿಂದ 10 ಲಕ್ಷ ಆದಾಯ ಗಳಿಸೋರು ಎಂದಿನಂತೆ 15% ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅನ್ನುವಂತಹ ವಿಚಾರ ಇತ್ತು. ಬಹಳ ನಿರೀಕ್ಷೆ ಸ್ಯಾಲರಿಡ್ ಜನಕ್ಕೆ ಇದ್ದಿದ್ದು, ಎಂಪ್ಲಾಯ್ಡ್ಗೆ ಇದ್ದಿದ್ದು ಈ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಚೇಂಜ್ ಮಾಡ್ತಾರಾ, ಆಮೇಲೆ ಅದ್ರಲ್ಲಿ ಒಂದಷ್ಟು ಡಿಡಕ್ಷನ್ಗಳಿಗೆ ವಿನಾಯಿತಿಗಳಿಗೆ ಅವಕಾಶ ಕೊಡ್ತಾರಾ ಅಂತ. ಬಟ್ ಅವಕಾಶ ಸಿಕ್ಕಿಲ್ಲ.